ಇಲ್ಲಿವರೆಗೂ ತಮ್ಮ ಅನುಭವವನ್ನು ಹಿರನಂದನ ಸಿದ್ದನವರು, ಹನುಮಂತನವರು, ಹಿರಪೇಶ್ಗೌಡರು, ಸಿದ್ದನವರು, ಕೋಟೀಶ್ವರರು ತನ್ನೆಲ್ಲರಲ್ಲೂ ನನ್ನ ವಂದನೆಗಳನ್ನು ಸಮರ್ಪಿಸುತ್ತ ಸುಖ ಸ್ವರೂಪರೇ. ಆರಾಮದ ಅನುಭವ ಜೀವನಿಗೆ ಮೊದಲೇ ಐತೆ. ಆದ್ರೆ ಈಗ ಮರ್ತಂಗಾಗೈತಿ, ಅದನ್ನು ನೆನಪಿಸ್ಕೋಬೇಕಾಗೈತಿ ಅಂತ ಮಹಾತ್ಮರು ನಮಗೆ ನೆನಪಿಸ್ತಾರೆ. ನಿನಗೆ ಅನ್ಯವಾಗಿಲ್ಲದ ಆರಾಮ ಅನ್ನೋದು ನೀನ ಅದರಿ, ಹೊರಗೆ ಹುಡುಕ್ಬೇಡ ಅಂತ ಅವರು ಮೇಲಿಂದ ಮೇಲೆ ನಮಗೆ ಹೇಳ್ತಾರೆ. ನೀ ಸುಮ್ಮನೆ ಕಲ್ಪನೆ ಮಾಡಿಕೊಂಡು ಹೊರಗೆ ಹುಡುಕಾಕತ್ತಿ, ಆ ಕಲ್ಪನೆ ಒಳಗೆ ಆರಾಮ ಇಲ್ಲ. ಅದನ್ನ ನಿಜಗುಂಡ್ರು ಕೂಡ ಅದನ್ನ ಹೇಳಿದ್ದು, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದೆ ಇರದಯ್ಯ ಸುಖ ಇರದಯ್ಯ ಅಂತ. ನೀನು ಬ್ರಹ್ಮ ಸ್ವರೂಪದಿ ಅಂತ ತಿಳ್ಕೊ, ನೀನ ಆರಾಮದಿ. ಆರಾಮ ಹೊರಗೆ ಹುಡುಕಾಕತ್ತೀವಿ ನಾವು, ಎಲ್ಲಿ ಇಲ್ಲದು. ಹುಡುಕೋದ್ರಿಂದ ಸಿಗುವುದಿಲ್ಲದು. ಹುಡುಕಾಟ ಬಂದ್ ಮಾಡಿದಾಗ ಆರಾಮ ಐತೋ ಏನ ಹುಡುಕಾಡುವಂತ ಈ ಎಚ್ಚರಿಕೆ ಅವಸ್ಥೆ ಒಳಗೆ ಆರಾಮ ಐತೋ ಅಂತಂದ್ರೆ ವಿಚಾರ ಮಾಡಿ ನೋಡಿದ್ರೆ ನಾವು ಅದನ್ನು ವಿಚಾರ ಮಾಡ್ತಾ ಇಲ್ಲ. ಹುಡುಕಾಟ ಬಂದ್ ಮಾಡಿದಾಗ ಆರಾಮದೇವು, ಪ್ರತಿಯೊಬ್ಬರಿಗೂ ಗೊತ್ತೈತದ. ನಿದ್ದೆ ಒಳಗೆ ಆರಾಮಿದ್ರು ಏನಿಲ್ಲೋ ಅನ್ನೋದು ಎಲ್ಲರನ್ನು ಕೇಳಿದ್ರೆ ಆರಾಮಿದ್ದೀವ್ರಿ ಅಂತಾನೆ ಹೇಳ್ತೇವೆ ನಾವು. ಆರಾಮಿಲ್ಲ ಅಂತ ಯಾರು ಹೇಳ್ತೇವೆ ನಿದ್ದೆ ಒಳಗೆ? ಈ ಆರಾಮವನ್ನು ಹೊಂದಲಿಕ್ಕೆನ ನಾವು ಏನ್ ಮಾಡಾಕತ್ತೇವೆ ಅಂದ್ರೆ ಎಚ್ಚರಿಕೆ ಅವಸ್ಥೆ ಒಳಗೆ ವಿಷಯ ವಸ್ತುಗಳನ್ನು ಅವಲಂಬನೆ ಆಗಿ ಕಲ್ಪನೆಗಳನ್ನು ಮಾಡಿಕೊಂಡು, ಎಲ್ಲಿವರೆಗೂ ಈ ಕಲ್ಪನೆಗಳನ್ನು ಮಾಡಿಕೊಂಡು ವಿಷಯ ವಸ್ತುಗಳ ಅವಲಂಬನೆ ಆಗಿ ನಾವು ಆರಾಮ ಹೊಂದಬೇಕಂತೇವೆ, ಅಲ್ಲಿವರೆಗೂ ಆರಾಮ ಇಲ್ಲ. ಅದರಿಂದ ದನು ಬೇಸರಿಕೆನ ಐತಿ ಹೊರತಾಗಿ ಆರಾಮಿಲ್ಲ. ಅದಕ್ಕೆ ನಿನ್ನೊಳಗ ನೋಡ್ಕೋ ಅದನ್ನ ಅಂತ ಹೇಳಿದ್ದವ್ರು. ಹೊರಗೆ ನೋಡ್ಕೋಬೇಡ, ಅದನ್ನ ಹೊರಗೆ ಹುಡುಕಾಕ್ ಹೋಗ್ಬೇಡ. ಹುಡುಕೋದ್ರಿಂದ ಅದು ಸಿಗುವುದಿಲ್ಲ. ಇದು ಅನುಭವ ನಿನಗೆ ಗೊತ್ತಿದ್ದದನ್ನ ಅದನ್ನು ಮರ್ತಂಗಾಗೈತೆ ಅಂತ ತಿಳ್ಕೊಂಡು ಅವರು ಎಚ್ಚರಿಸ್ತಾರೆ ನಮ್ಗೆ. ನಿನ್ನೊಳಗೆ ಐತಪ್ಪ, ಅದನ್ನ ಯಾಕೆ ಹೊರಗೆ ಹುಡುಕ್ತಿ? ವಿಚಾರ ಮಾಡಿ ನೋಡಬಲ್ಲಿವ್ ನಾವು. ಹಂಗ ಹೊಂಟು ಬಿಟ್ಟೆವು. ಎಷ್ಟು ಜನ್ಮ ಆತ ಇದನ್ನು ಹೊರಗೆ ಹುಡುಕೊಂತ ಬಂದು, ಹೌದಲ್ರಿ? ಹೊರಗೆ ಹುಡುಕೊಂತ ಹಂಗ ಜನ್ಮಗಳ ಕಳೆಯಾಕತ್ತೇವಲ್ಲ. ಈ ಮನುಷ್ಯ ಜನ್ಮಕ್ಕೂ ಬಂದು ಕೂಡ ಮತ್ತೆ ಹೊರಗೆ ಹುಡುಕಾಕತ್ತೇವು. ಇನ್ನು ಅನೇಕ ಜನ್ಮದೊಳಗೆ ಹೊರಗೆ ಹುಡುಕೊಂತನ ಬಂದು ಹೋದುವು. ಈಗೂ ಕೂಡ ಅದರಾಗ ಕಳೆಯಾಕತ್ತೇವ್ ನಾವು. ಅದಕ್ಕೆ ವಿಚಾರ ಮಾಡ್ಬೇಕಾಗೈತಿ. ಏನೋ ನೀ ಕಲ್ಪನೆಗಳನ್ನು ಮಾಡಿಕೊಂಡು ಭಾವಿಸ್ಕೊಂಡು ಹೊರಗೆ ಹುಡುಕೋದ್ರಿಂದ ಅದು ಸಿಗಲಾರ್ದು. ಅದು ನಿನ್ನ ಅನುಭವ ಐತಿ, ಅದನ್ನ ಅನುಭವದಿಂದ ನೋಡ್ಕೋ. ಯಾವಾಗ ಆರಾಮದಿ, ಯಾವಾಗ ಆರಾಮಿಲ್ಲ ಅನ್ನೋ. ನಿದ್ದೆ ಒಳಗೆ ಆರಾಮದಿ, ಎಚ್ಚರಿಕೆ ಅವಸ್ಥೆ ಒಳಗೆ ದುಃಖವನ್ನು ಅನುಭವಿಸಾಗುತ್ತೆ. ಆರಾಮ್ ಇರ್ಬೇಕಂತ ಎಲ್ಲ ಮಾಡಾಕತ್ತೇವ್ ಕರೆ, ಆದ್ರೆ ಆರಾಮ ಐತೆ ಅನ್ನುವಂತ ವಿಚಾರ ಮಾಡಿ ಒಬ್ಬರು ತಿರುಗಿ ನೋಡೋಲ್ಲ. ಅದಕ್ಕೆ ತಿರುಗಿ ನೋಡುವಂತ ವಿವೇಕ ಸದ್ಬುದ್ಧಿ ಬೆಳೆಸ್ಕೋಬೇಕಂದ್ರೆ ನಿನ್ನ ಕುರಿತಾದಂತ ವಿಚಾರದೊಳಗೆ ತೊಡಗಿ. ನೀನ್ ಯಾರು, ನೀನ್ ಅಲ್ಲದ್ಯಾರು, ನಾನು ನಂದು ಅನ್ನೋದು ಯಾವುದು ನೋಡ್ಕೋದು. ನೀನ್ ಯಾರು, ನೀನ್ ಅಲ್ಲದ್ ಯಾವುದು ಅನ್ನೋದನ್ನ ವಿಚಾರ ಮಾಡಿ ನೋಡ್ಕೊಂಡೆ ಅಂದ್ರೆ ನೀನ್ ಯಾವುದು ಅನ್ನೋದನ್ನ ನೀ ಖಾತ್ರಿ ಮಾಡ್ಕೊಂಡ, ಬ್ರಹ್ಮದ ವಸ್ತುನ ನೀನದೇನಂತ ಖಾತ್ರಿ ಮಾಡ್ಕೊಂಡಾಗ ಆರಾಮದಿ. ಅದನ್ನು ತೋರುದು ಅಡಗುದು ಸುಖ ಅಲ್ಲ. ತೋರುದು ಅಡಗುದು ಆ ಸುಖ ಯಾವಾಗ್ಲೂ ಇರುದು. ತೋರುದು ಅಡಗುದು ಅಲ್ಲ. ತೋರುದು ಅಡಗುದು ಎಲ್ಲ ನಾಶ ಆಗಿ ಹೋಗ್ತೈತಿ. ತೋರುದಕ್ಕೆ ಅಡಗುದಕ್ಕೆ ಸಾಕ್ಷಿಯಾದಂತ ಇರು ನಿಂದಿಟ್ಕೊಂಡು ನೀನು ಅದನ್ನ ತೋರುದ್ರಾಗ ಅಡಗುದ್ರಾಗ ಹುಡುಕಾಕತ್ತಿ ಕಲ್ಪನೆಗಳನ್ನು ಮಾಡ್ಕೊಂಡು. ಹೌದಲ್ರಿ? ಯಾವ್ಯಾವ ವಿಷಯ ವಸ್ತುಗಳನ್ನು ಯಾರ್ಯಾರು ಕಲ್ಪನೆ ಮಾಡ್ಕೊಂತ ಅವಾಗ ಕಲ್ಪನೆಗೆ ಅನುಸಾರವಾಗಿ ಆಗಿನ ಪೂರ್ತಿ ಕಟ್ಟ ಸಾತ್ವಿಕ ಬುದ್ಧಿ ಒಳಗೆ ಅದ ಸುಖ ಅನಿಸ್ತತಿ. ಮತ್ತೆ ಏನಾಗತ್ತ, ಬೇಸರಿಕೆನ ಆಗತ್ತ ಹೊರತಾಗಿ ಸುಖ ಅಂತೂ ಅದ್ರೊಳಗಿಲ್ಲ. ಕಲ್ಪನೆಗೆ ಅನುಸಾರವಾಗಿ ಆ ವಿಷಯ ವಸ್ತುಗಳ ದೊರಕಿದಾಗ ಅಷ್ಟ ಸುಖ ಅನಿಸ್ತತಿ. ಮತ್ತೊಂದು ಬೇರೆ ಬೇಡಾಕ ಚಾಲು ಮಾಡ.
ಎಲ್ಲ ಇಂದ್ರಿಯ ವಿಷಯ ವಸ್ತುಗಳ ಭೋಗನು ಅಷ್ಟೇ ಐತಿ ಅಂತ. ಏಟ ಸುಖ ಐತಿಪ್ಪ ಅಂದ್ರೆ ಅದ್ರೊಳಗೆ ನೀರಾಗಿ ಬಟ್ಟೆ ಎದ್ದು ಸೀಪ್ದ ಅಷ್ಟ ಐತಿ ಅಂತ. ನೀರಡಿಕೆ ಮಾತ್ರ ಹೋಗಿಲ್ಲ ನಮ್ದು, ನೀರಡಿಕೆ ಹೋಗ್ಲಾರ್ದು. ಯಾಕಂದ್ರೆ ಬಟ್ಟೆ ಎದ್ದು ಸೀಪಿದ್ರೆ ಯಾವ ನೀರಡಿಕೆ ಹೋಗ್ಬೇಕು. ಕುಡ್ದಾಗ ನೀರಡಿಕೆ ಹೋಗ್ತೈತಿ, ನೀರು ಕುಡ್ದಾಗ ನೀರಡಿಕೆ ಹೋಗೋದು. ಹಂಗೆ ನಾವು ವಿಷಯ ವಸ್ತುಗಳಲ್ಲಿ ಏನಾಗೈತಿ ಅಂತಂದ್ರ ಅವು ತಾತ್ಪೂರ್ತಿಕವಾಗಿ ವಿಷಯ ವಸ್ತುಗಳಲ್ಲಿ ಸುಖ ಅನಿಸ್ತೈತಿ, ಆದ್ರೆ ಅದು ತೃಪ್ತಿ ಆಗ್ಲಾರ. ಯಾಕಂದ್ರೆ ಅದ್ರೊಳಗೆ ಇಲ್ಲ. ಇರೋದು ತನ್ನೊಳಗೆ ಐತಿ. ಅದನ್ನ ಈ ಇಂದ್ರಿಯ ವ್ಯಾಪಾರಗಳನ್ನು ಬಿಟ್ಟು ನೋಡಿದಾಗ ಅದ ಅನುಭವದಿಂದ ಕಂಡುಕೊಂಡಾಗ ಅದು ಖಾತ್ರಿ ಆಗುತ್ತ, ಅವಾಗ ಆರಾಮ ಐತಿ. ಇದನ್ನ ನಿದ್ರಾ ಅವಸ್ಥೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೈತಿ. ಇದು ನೋಡು, ಆರಾಮ ಇಲ್ಲ ಯಾವಾಗದಿ ನೋಡ್ಕೊನಿ. ಎಚ್ಚರಿಕೆ ಅವಸ್ಥೆ ಒಳಗೆ ಒಂದಿಲ್ಲ ಒಂದು ವಿಷಯ ಸಂಪರ್ಕವನ್ನು ಮಾಡುತ್ತಾ ಬಂದಿ, ಅವಾಗ ಆರಾಮಕ್ಕಾಗಿ ಬೆನ್ನ ಹತ್ತಿ ನೀನು ಅದನ್ನು ಮಾಡಿದಿ, ಸಿಕ್ಕೈತೋ ಹೆಂಗೋ ಅಂತ ವಿಚಾರ ಮಾಡಿ ನೋಡಿದ್ರೆ ನಿದ್ದೆ ಒಳಗೆ ಏನೂ ಬೆನ್ನ ಹತ್ತಿಲ್ಲ. ಅಜ್ಞಾನದಿಂದ ಬರ್ತಕ್ಕಂಥ ಅವಸ್ಥೆಯನ್ನ ಆರಾಮ ಐತಿ. ಇನ್ನು ಸುಜ್ಞಾನದಿಂದ ಬರ್ತಕ್ಕಂಥ ಅವಸ್ಥೆ ಒಳಗೆ ಎಷ್ಟು ಆರಾಮ ಇರಬಾರ್ದು. ಅದಕ್ಕೆ ಜ್ಞಾನವನ್ನ ಮಾಡ್ಕೋ. ನೀನು ಯಾರು ಅಂತ ತಿಳ್ಕೊಂಡು ನೋಡುವ, ಅದು ಅವಾಗ ನೀನು ಆರಾಮ ಇರ್ತೀಯ. ಈ ದೇಹ ನಾನಂತ ತಿಳ್ಕೊಂಡಕ್ಕ ದುಃಖ ಆಗೈತಿ. ಪ್ರತಿಯೊಬ್ಬರಿಗೂ ಈ ಶರೀರ ನಾನು ಅಂತ ತಿಳ್ಕೊಂಡವ್ರು ಎಲ್ಲರೂ ದುಃಖಿಗಳಾಗ್ಯಾರ. ಈ ಶರೀರ ಭಾವವನ್ನು ಬಿಟ್ಟವ್ರು ಆರಾಮ ಅದಾರ. ನೀನು ಕೂಡ ಆರಾಮನದಿ. ವಿಚಾರ ಮಾಡಿ ನೋಡಿದ್ರ ನಿದ್ರಾ ಅವಸ್ಥೆ ಒಳಗೆ ಶರೀರ ಭಾವವನ್ನು ಬಿಟ್ಟಿ ಅಂತನ ಆರಾಮದಿ. ಅದನ್ನ ಎಚ್ಚರಿಕೆ ಅವಸ್ಥೆ ಬಂದು ತಿಳಿದು ಬಿಡುವಾಕಾಗಲ್ಲ ನಮ್ಗೆ. ಯಾಕಂದ್ರೆ ಮೋಹ ಅಂತಕ್ಕಂಥದ್ದು ಜನ್ಮ ಜನ್ಮಾಂತರದಿಂದ ಅದು ಆಶ್ರಯ ಆಗಿಬಿಟ್ಟೈತಿ. ನಾವು ಆಶ್ರಯದೊಳಗೆ ಬಂದ್ಬಿಟ್ಟೆವು. ಅದಕ್ಕೆ ಅದು ಬಿಡಾಕಾಗಲ್ಲ. ಅದನ್ನು ಬಿಡಬೇಕಂದ್ರ ನಿರಂತರವಾಗಿ ಶ್ರವಣ, ಅನುಭವಗಳು ಹೇಳಿದಂತ ವಿಚಾರದೊಳಗೆ ಕಾಲ ಕಳೆದಾಗ ಅವು ಒಂದು ಸ್ವಲ್ಪ ದೋಷಗಳು ಕಾಣಕ್ ಚಾಲು ಆಕ್ಕವು. ಅವಾಗ ಅದ್ರ ಮೇಲಿನ ಮೋಹ ಅಳಿತೈತಿ. ಅದು ನಾವು ಅದ್ರ ಕೂಡ ಇದ್ದೀವಂದ್ರ ಯಾವಾಗ ಇದ್ರ ಸಂಘದೊಳಗೆ ಇದ್ದಾಗ ಯಾವಾಗ ಮೋಹ ಅಳಿಬೇಕು. ಅದಕ್ಕೆ ಅವ್ರು ತೊರೆ ವಿಷಯವನ್ನು ಅಂತ ಹೇಳಿದ್ರು. ತೊರೆದು ನಿರ್ವಿಷಯದೊಳಗೆ ಕರೆಗೊಂಡು ನಿಲೆ ನೀನೇ ಸುಖಿ ಅಪ್ಪೆ ಅಂತ. ನೀನು ಯಾವಾಗ ಸುಖಿ ಹಾಕಿ ಅಂತಂದ್ರೆ ವಿಷಯಗಳನ್ನ ಬಿಟ್ಟಾಗ, ವಿಷಯ ವಸ್ತುಗಳ ಸಂಪರ್ಕದಿಂದ ದೂರ ಆದಾಗ ನೀನು ಸುಖಿ ಆಗ್ಲಿಕ್ಕೆ ಸಾಧ್ಯ. ನೀ ಸುಮ್ಮನೆ ಆರಾಮ್ ಇರ್ತೀನಿ, ಆರಾಮ್ ಇರ್ಬೇಕು ಅಂತ ವಿಷಯ ಸಂಪರ್ಕ ಮಾಡ್ಕೊಂತ ಹೊಂಟಿ ನೀನು. ನೋಡು ಅದ್ರೊಳಗೆ ಏನೈತಿ ಅಂತ ನೋಡು. ಅಲ್ಲಿ ವಿಚಾರ ಮಾಡಿ ನೋಡಿದ್ರೆ ಅದ್ರೊಳಗೆ ಎಷ್ಟು ತೃಪ್ತಿ ಆಗೈತಿ ಅಂತಂದ್ರೆ, ಸಾಕಾದವೋ ಬೇಕಾದವೋ ಅಂತಂದ್ರವು ಆಗಿನ ಪೂರ್ತಿಗೆ ಸಾಕಾದವು, ಮತ್ತೊಂದು ಕ್ಷಣಕ್ಕೆ ಮತ್ತೆ ಬೇಕನ್ನಿಸ್ತವ. ಯಾಕೆ ಅದು ತೃಪ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿಷಯ ವಸ್ತುಗಳನ್ನು ಅವಲಂಬನೆ ಆಗಿ ನಾ ತೃಪ್ತಿಯನ್ನು ಹೊಂತೇನೆ ಅಂದ್ರೆ ಯಾವಾಗೂ ಸಾಧ್ಯ ಇಲ್ಲ. ಅವನು ಬಿಟ್ಟಾಗ ನೀ ತೃಪ್ತ ಆಗ್ಲಿಕ್ಕೆ ಸಾಧ್ಯ ಐತಿ. ಸಂತೃಪ್ತಿ ಭಾವ ಯಾವಾಗ ಬರ್ತೈತಿ ಅಂತಂದ್ರೆ ನಿನ್ನನ್ನ ನೀ ಆಶ್ರಯಿಸ್ಕೊಂಡಾಗ. ಯಾಕೆ ನಿನಗೆ ಅನ್ಯವಾಗಿ ಅದು ಆರಾಮ್ ಅನ್ನೋದಿಲ್ಲ. ನೀನ ಆರಾಮದಿ. ಆರಾಮ್ ಅನ್ನೋದು ಈ 5 ಅಂತರಿಂದ್ರಿಯಗಳು, 5 ಬಹಿರಂಗದ ಇಂದ್ರಿಯಗಳ ವ್ಯವಹಾರವನ್ನ ತೆಗೆದು ಹಾಕಿದಾಗ ನಿನ್ನ ನಿಜ ಸ್ಥಿತಿ ಒಳಗೆ ಉಳ್ಕೊಂಡಾಗ ಆರಾಮೈತಿ. ಅದಕ್ಕೆ ಮನ ಮಾತುಗಳನ್ನ ಮೀರಿ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಮನಸ್ಸಿನೊಳಗೆ ಅನೇಕ ಕಲ್ಪನೆಗಳು, ಇಂದ್ರಿಯಗಳ ಕೂಡ ಒಡನಾಟ, ವಿಷಯ ಭೋಗ ನಡೆದಾಗ ಯಾವಾಗ ಆರಾಮೈತಿ ನೋಡ್ಬೇಕಾಗೈತಿ, ವಿಚಾರ ಮಾಡ್ಬೇಕಾಗೈತಿ. ನಾವು ವಿಚಾರ ಮಾಡಲ್ಲ ಹೊರತಿದ್ದು ಹೊಳಿದಿಲ್ಲ. ಅದಕ್ಕೆ ವಿಚಾರಕ್ಕೆ ಹಚ್ಚೋದು ಯಾವುದು ಅಂದ್ರೆ ಶ್ರವಣವನ್ನ ಬಿಡಬೇಡ ಅಂತ ಹೇಳಿದ್ರು. ಇದನ್ನ ನಿರಂತರ ಅವರು ಮಾಡ್ಕೊಂತ ಬಂದ್ರ, ಅನುಭವಗಳೆಲ್ಲರೂ ಶ್ರವಣವನ್ನ ಮಾಡ್ತಾನ ಬಂದ್ರ ಅಂತ ತಿಳ್ಕೊಂಡು ಅವರು ಯಾವಾಗ್ಲೂ ಆರಾಮಿದ್ರು. ನಾವು ಇದನ್ನ ಬಿಟ್ಟು ಬಿಡ್ತೇವೆ. ಇದನ್ನ ಹಂಗೆ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ತೇವೆ, ಹಂಗೆ ಇದನ್ನ ಚಾರ್ಜ್ ಮಾಡ್ಕೋಬೇಕಾಗೈತಲ್ಲ, ಹೌದಲ್ರಿ?
ಅದು ಡೌನ್ ಆಕೈತಿ, ಮತ್ತೆ ಚಾರ್ಜ್ ಮಾಡ್ಬೇಕೈತಿ. ಚಾರ್ಜ್ ಮಾಡಕ್ ಏನ್ ಬೇಕಂತಂದ್ರೆ ಶ್ರವಣ ಬೇಕು. ಶ್ರವಣದೊಳಗೆ ತೊಡಗಿದಾಗ ಅದು ಚಾರ್ಜ್ ಆಗೋದು. ಬಿಟ್ಟು ಸರ್ದಿವಂದ್ರೆ ಅದು ಏನ್ ಮಾಡ್ತೈತಿ ಅಂದ್ರೆ ಮಾಯ ಆವರಣ ಆಗಿಬಿಡ್ತೈತಿ. ಅದಕ್ಕೆ ಅಜ್ಞಾನ ಆವರಣ ವಿಕ್ಷೇಪ ದೋಷಗಳನ್ನ ಕಳ್ಕೋಬೇಕಂದ್ರೆ ಪರೋಕ್ಷ ಜ್ಞಾನ ಬೇಕು ಅಂತ. ಆ ಪರೋಕ್ಷ ಜ್ಞಾನ ಗಟ್ಟಿ ಆದಾಗ ಅಪರೋಕ್ಷಕ್ಕೆ ಹೋಗಕ್ ಸಾಧ್ಯ ಐತಿ ಅಂತ. ಅಪರೋಕ್ಷ ಮಾಡಿಕೊಳ್ಳಾರ್ದ ಹೊರತು ಈ ಶೋಕ ನಿವೃತ್ತಿ ಆಗುವುದೇ ಇಲ್ಲ. ಸ್ವತಃ ನನಗೆ ಅದು ಅಪರೋಕ್ಷ ಆಗ್ಬೇಕಲ್ಲ, ಪರೋಕ್ಷ ಜ್ಞಾನ ಮಾಡ್ಕೋಬಹುದು. ಶ್ರವಣಾದಿಗಳನ್ನ ನಿರಂತರ ಮಾಡಿದಾಗಿ ಪರೋಕ್ಷ ಆಕೈತಿ. ಅದನ್ನ ನನಗೆ ಅನುಭವಕ್ಕೆ ಬರ್ಬೇಕಂದ್ರೆ ಅಪರೋಕ್ಷ ಜ್ಞಾನ ಆದಾಗ ಮಾತ್ರ ದುಃಖ ಹೋಕೈತಿ. ಅಲ್ಲಿವರೆಗೂ ದುಃಖ ಇರುದ. ಅದಕ್ಕೆ ಅನುಭವಗಳು ತಮ್ಮೊಳಗೆ ತಾವು ತಿಳ್ಕೊಂತ ಹೋದ್ರಿ. ಕೇಳಿದ್ದನ್ನ ಮತ್ತ ಅದನ್ನ ಅರಿದ್ರು, ತಮ್ಮೊಳಗೆ ಮನನ ಮಾಡಿದ್ರು, ನಿಧಿಧ್ಯಾಸನ ಪೂರ್ವಕವಾಗಿ ಗಟ್ಟಿಗೊಳಿಸ್ಕೊಂಡು ಸತ್ಯದೊಳಗೆ ನೆಲೆಯಾಗಿ ನಿಂತ್ರ ಅಂತನ ಅವರು ಯಾವಾಗಲೂ ಆರಾಮ ಸ್ಥಿತಿ ಒಳಗಿದ್ರು. ಅಂತ ಆರಾಮ ಸ್ಥಿತಿಯನ್ನು ನಾವು ಹೊಂದ್ಲಿಕ್ಕೆ ಬರ್ತೈತಿ, ಪ್ರತಿಯೊಬ್ಬರು ಹೊಂದ್ಲಿಕ್ಕೆ ಬರ್ತೈತಿ. ಆದ್ರೆ ಅಂತಃಕರಣ ಶುದ್ಧಿ ಬೇಕು ಅಂತ. ಅಂತಃಕರಣ ಶುದ್ಧಿ ಇಲ್ಲದೆ ಇದನ್ನು ಹೊಂದ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೀನು ಉತ್ತಮ ಆಚರಣೆಯಲ್ಲಿ ತೊಡಗು ಅಂತ. ಪರೋಪಕಾರವನ್ನು ಮಾಡು. ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಮೊಟ್ಟ ಮೊದಲೇ ಕೆಲಸ ಏನು ಅಂತಂದ್ರೆ ಪರೋಪಕಾರಕ್ಕಾಗಿ ಈ ಶರೀರವನ್ನ ಮೀಸಲಿಡುವ. ಅವಾಗ ಅಂತಃಕರಣ ಶುದ್ಧಿ ಆಕೈತಿ. ಅಂತಃಕರಣ ಶುದ್ಧಿ ಆದಾಗ ಈ ಶ್ರವಣದಲ್ಲಿ ಕೇಳಿದಂತ ಮಾತು, ಆ ವಾಣಿಗಳು ನಿಲ್ತವು ಅಂತ. ಇಲ್ಲ ಅಂದ್ರೆ ನಿಲ್ಲುವುದೇ ಇಲ್ಲವು. ನಾವು ಪರೋಪಕಾರ ಈ ಶರೀರದ ಮಹತ್ವ ಏನು ಅಂತ ತಿಳಿದು ಇದು ಉಪಯೋಗ ನಾವು ಮಾಡ್ಕೋಬೇಕಂತ ಅಂಶ ಇಲ್ಲ. ಬರೇ ಸ್ವಾರ್ಥ. ನಾನೊಬ್ಬ ಬದುಕಿರ್ ಸಾಕಪ್ಪ, ಇನ್ನೊಬ್ರು ಏನಾರ ಆಗವಲ್ರಿ, ಇದ್ರೊಳಗೆ ಹೊಂಟೇವ್ ನಾವು. ಅದಕ್ಕೆ ಅವರು ಮೊದಲೇ ಹಂತದೊಳಗೆ ಏನ್ ಹೇಳಿದ್ರು ಅಂದ್ರೆ ಜೀವಿಗಳನ್ನು ನೋಯಿಸಬೇಡ, ಕರುಣ ಇರಲಿ ಜೀವರುಳು ಅಂತ. ಅದಕ್ಕಾಗಿ ನೀ ಶರೀರವನ್ನ ಉಪಯೋಗ ಮಾಡು, ಪರೋಪಕಾರಕ್ಕಾಗಿ ಈ ಶರೀರದ ಉಪಯೋಗ ಆಗಲಿ ಅಂತ. ಯಾಕಂದ್ರೆ ಕೆಟ್ಟ ಹೊಕ್ಕೈತಿದು. ಇದು ಶಾಶ್ವತವಾಗಿ ಇರ್ಲಿಕ್ಕೆ ಬಂದಂಥದ್ದಲ್ಲ, ಕೆಡುವುದರೊಳಗಾಗಿ ಇದ್ರ ಉಪಯೋಗ ಎದಕ್ಕಾಗಲಿ ಅಂತಂದ್ರೆ ಜೀವಿಗಳ ಕಲ್ಯಾಣಕ್ಕಾಗಿ. ಜೀವಿಗಳಿಗೆ ಇದರಿಂದ ನೋವನ್ನು ಕೊಳ್ಳಾರ್ದ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಜೀವಿಗಳಿಗೆ ನೋವು ಕೊಳ್ಳಾರ್ದಂಗ ಈ ನಮ್ಮ ಜೀವನ ಯಾತ್ರೆಯನ್ನು ನಾವು ಸಾಗಿಸ್ಬೇಕು. ತಿಳ್ಕೊಳಕ್ಕಾಗಲಿಲ್ಲ ಅಂದ್ರು, ತಿಳ್ಕೊಂಡು ಉಳ್ಕೊಳಕ್ಕಾಗಲಿಲ್ಲ ಅಂದ್ರು ಇನ್ನೊಬ್ಬರಿಗೆ ಪೀಡೆಯನ್ನ ಕೊಡೋದು ಬಿಡು ಅಂತ ಹೇಳಿ. ಆ ರೀತಿಯಾಗಿ ಜೀವನ ಕ್ರಮವನ್ನು ಇಟ್ಕೊಂಡಾಗ ಈ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕಾದ್ರೂ ಕೂಡ ಮುಕ್ತನಾಗ್ಲಿಕ್ಕೆ ಸಾಧ್ಯ ಐತೆ ಅಂತ. ಯಾರು ನೀತಿಯುತವಾದಂತ ಜೀವನ ಕ್ರಮವನ್ನ ಈಗ ನಡೆಸ್ತಾರೋ ಅವ್ರು ಮುಂದೆ ಸಿದ್ಧರಾಗೇ ಬಿಡ್ತಾರ. ನಾವು ಈಗ ನೀತಿ ಇಲ್ಲ ಅಂತಂದ್ರೆ ಮುಂದೆ ಏನಾಗಿ ಬಿಡ್ತೇವೋ ಹೇಳಲಿಕ್ಕೆ ಬರೋದಿಲ್ಲ. ಕರ್ಮ ಸಿದ್ಧಾಂತದ ಪ್ರಕಾರ ಅದು ಸತ್ಯನೈತಿ. ಅದ ಹೆಂಗ ಸತ್ಯನ್ರಿ ಅದು ಅಂತಂದ್ರ ಎಲ್ಲಿವರೆಗೂ ದೇಹ ಭಾವ ಈ ಮನಸ್ಸಿನ ವೃತ್ತಿಗಳು ಇರ್ತಾವೋ ಅಲ್ಲಿವರೆಗೂ ಅದು ಸತ್ಯನ. ಯಾವಾಗ ಈ ದೇಹ ಭಾವ ಮನಸ್ಸಿನ ವೃತ್ತಿಗಳೆಲ್ಲ ಅಡಗ್ತಾವೋ, ನಾಶಕ್ಕವೋ, ಅವಾಗ ನರಕ ನಾಕಾದಿಗಳಿಲ್ಲ. ನಿಜವನ್ನ ಅರ್ಥಂತವನು. ನಾವು ದೇಹ ಭಾವನೆ ಒಳಗಿರೋರು, ಆ ಲೋಕದ ವಿಷಯದೊಳಗೆ ವಾಸನೆ ಉಳ್ಳವರು, ನಮಗವ ಸತ್ಯನ ನರಕ ನಾಕಾದಿಗಳು ಅದಾವ, ಬಿಡುವುದಿಲ್ಲ. ನಾ ಮಾಡಿದಂಥ ಕರ್ಮಕ್ಕನುಸಾರವಾಗಿ ಅಂತಂತ ಜನ್ಮ ಬರೋದು ಶತಸಿದ್ಧನ. ಅದಕ್ಕೆ ಅವ್ರು ಹೇಳಿದ್ದು, ನೀ ಈ ಜೀವನ ಚಕ್ರ ಹೆಂಗ್ ನಡೆದತಿ ಅಂದ್ರೆ ಪಾಪಾನುಗುಣದಿಂದ ನಡೆದತಿ. ಅದಕ್ಕಿಲ್ಲಿ ನೀ ಪಾಪ ಕೃತಿಗಳಲ್ಲಿ ಭಾಗಿಯಾಗಬೇಡ, ಪಾಪವನ್ನು ಮಾಡಕ್ ಹೋಗ್ಬೇಡ, ನೀತಿಯುತವಾದಂಥ ಜೀವನ ಕ್ರಮವನ್ನು ಸಾಗಿಸು. ತಲ್ಲನಿಸದೆ ನೀತಿಯಲ್ಲಿ ಇರದೆ ಚಂದಮಮ ಅಂತೇಳಿ ತಡ ಮಾಡದೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ತಡ ಮಾಡಕ್ ಹೋಗ್ಬೇಡ. ನೀತಿಯಲ್ಲಿ ನಿನ್ನ ಜೀವನವನ್ನು ಸಾಗಿಸು, ನೀತಿ ಉಲ್ಲಂಘನೆ ಮಾಡಬೇಡ. ನೀತಿ ಉಲ್ಲಂಘನೆ ಮಾಡಿದೆ ಅಂದ್ರೆ ನೀ ಆರಾಮದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ನೀತಿನ ಇದಕ್ಕೆ ಅಡಿಪಾಯ ಅಂತ. ತಳಪಾಯ ಯಾವುದು ಅಂದ್ರೆ ಆರಾಮವನ್ನು ಹೊಂದಲಿಕ್ಕೆ ನೀತಿನ ತಳಪಾಯ. ಆ ನೀತಿ ಇಲ್ಲದವನಿಗೆ ಎಷ್ಟು ಶ್ರವಣ ಮಾಡಿದ್ರ ಏನೋ, ಎಷ್ಟು ಮನನ ಮಾಡಿದ್ರ ಏನೋ, ಏನ್ ಕಳ್ಳನ ಜೀವ ಹುಳ್ಳುಳ್ಗ ಅಂತ. ಒಳಗದ ಕಟ್ಟಿತಿರ್ತೈತಿ, ಒಳಗದ ಮನವರಿಯದ ಕಪಟತನ ಇಲ್ಲ ಅಂತ ಹೇಳಿದ್ ಎಲ್ಲವನ್ನು ಅರಿತೈತಿ. ಅದಕ್ಕೆ ಹೇಳಿದ್ದವ್ರು ಮರೆವೆಯೇ ಚಿತ್ರಗುಪ್ತರಿಗೆ ಅಂತ. ಚಿತ್ರ ಅಂತಂದ್ರೆ ಹೊರಗಿಂದ ದಾಖಲ್ ನೋಡಿದ್ದನ್ನ ದಾಖಲ್ ಮಾಡ್ಕೊಂತೈತಿ. ಒಳಗ್ ಗುಪ್ತವಾಗಿ ಅದ ಒಳಗೆ ಏನು ಮನಸ್ಸಿನೊಳಗೆ ಏನು ಬರ್ತಾವಲ್ಲ ಕಲ್ಪನೆಗಳು, ಅವನ್ನ ದಾಖಲ್ ಮಾಡ್ಕೊಂತ ನಾವು. ಚಿತ್ರಗುಪ್ತರು ಇಬ್ರು ಕೂಡ ಎಲ್ಲ ದಾಖಲ್ ಮಾಡ್ಕೊಂತಾರ, ಏನೋ ಬಿಡುದಿಲ್ಲ ಅವ್ರು. ಒಳ್ಳೇದನ್ನು ದಾಖಲ್ ಮಾಡ್ಕೊಂತಾರ, ಕೆಟ್ಟದ್ದನ್ನು ದಾಖಲ್ ಮಾಡ್ಕೊಂತಾರ. ಯಾವ್ದು ಹೆಚ್ಚಿಗೆ ಆಗೈತಿ ಅದಕ್ಕೆ ಅನುಸಾರವಾಗಿ ಅಂತಂತ ಜನ್ಮಗಳನ್ನ ಹೊಂದಬೇಕಾಗುತ್ತ. ಅದಕ್ಕೆ ಇಲ್ಲಿ ತಿಳಿದು ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದಂತ ಜನ್ಮವನ್ನು ಪಡೆದು ಬಂದು ನೀನು ಹೀನ ಕೃತಿ ಒಳಗೆ ತೊಡಗಿದೆ ಅಂದ್ರೆ ಮುಂದೆ ಏನಾಗಿ ಹುಡ್ತೀವಿ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈಗ ನೀತಿಯುತವಾಗಿ ಜೀವನವನ್ನ ಸಾಗಿಸಿದ್ದಾದ್ರೆ ಆರಾಮದ ಅನುಭವವನ್ನ ನಾವು ಮಾಡಿಕೊಳ್ಳಿಕ್ ಬರ್ತದೆ. ಆರಾಮ ಅನ್ನೋದು ಹೊರಗಿಲ್ಲ ಅಂತ ಪ್ರತಿಯೊಬ್ಬ ಅನುಭವನೂ ಹೇಳ್ಕೊಂತಾನ ಬಂದಾರ. ನಿನಗನ್ಯವಾಗಿ ಆರಾಮ ಹೊರಗಿಲ್ಲ. ಹೇಗೆ ಕಸ್ತೂರಿ ಮೃಗಕ್ಕೆ ಹೊಕ್ಕಳದ ಆ ನಾಭಿ ಒಳಗೆ ಆ ಸುವಾಸನೆ ಐತಿ, ಹಾಗೆ ನಿನ್ನೊಳಗೆ ಅನ್ನೋದು ಆರಾಮ ಅನ್ನೋದು ಐತಿ. ಅದನ್ನ ಅನುಭವದಿಂದ ನೋಡ್ಕೋಬೇಕಾಗೈತಿ ನಾವು. ಅದನ್ನು ಬಿಟ್ಟು ಹೊರಗೆ ಇಂದ್ರಿಯಗಳನ್ನ, ವಿಷಯ ವಸ್ತುಗಳನ್ನ ಬೆನ್ನ ಹತ್ತಿ ಹೊಂಟೇವಂತನ ಆರಾಮ ಅನ್ನೋದು ನಮ್ಮ ದೂರ ಆಗಿದೆ. ಪ್ರತಿಯೊಬ್ಬರಿಗೂ ಅದನ್ನ ಹೊಂದ್ಲಿಕ್ಕೆ ಬಂದ್ರೂ ಕೂಡ ಅದನ್ನ ನಾವು ಪ್ರಯತ್ನ ಇಲ್ಲ ನಮ್ಗೆ. ಪ್ರತಿಯೊಬ್ಬರಿಗೂ ಸಾಧ್ಯ ಐತದ, ಆದ್ರೆ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ಲಭಿಸ್ತತಿ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಆಗುದೇ ಇಲ್ಲ. ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗೈತಿ. ಪ್ರಾರಬ್ಧದಿಂದ ಒದಗುವುದಲ್ಲದು. ಅದು ಹೊಂದಬೇಕಂದ್ರೆ ಅದಕ್ಕೆ ಪ್ರಯತ್ನನ ಬೇಕು. ಈ ಮುಮುಕ್ಷತ್ವ ಭಾವ ಅನ್ನೋದು ಬರಬೇಕಲ್ಲ. ಮುಮುಕ್ಷುಗಳಾದವ್ರು ಎಷ್ಟು ಮಂದಿದೆ ವಿಚಾರ ಮಾಡಿ ನೋಡಿದ್ರೆ. ಎಲ್ಲರೂ ವಿಷಯಕ್ಕಾಗಿನ, ವಿಷಯ ಪ್ರಾಪ್ತಿಗೋಸ್ಕರ ನಾನಾ ಕಲ್ಪನೆಗಳನ್ನ ಮಾಡಿಕೊಂಡು, ನಾನಾ ಇದನ್ನ ಮಾಡಿಕೊಂಡು ಅದನ್ನು ಪಡಿಬೇಕಂತನ ಅನೇಕ ವೃತ್ತಗಳನ್ನ, ಅನೇಕ ನಿಯಮಗಳನ್ನ ಮಾಡಿಕೊಂಡು ಅದರೊಳಗೆ ನಾವು ಕಾಲ ಕಳೆಯಕತ್ತೀವಿ. ಅವು ನಿನ್ನ ಪ್ರಾರಬ್ಧ ಇದ್ರೆ ಮಾತ್ರ ಒದಗ್ತಾವ. ನೀ ಯಾವುದೇ ವೃತ್ತ ಮಾಡು, ಯಾವುದೇ ನಿಯಮ ಮಾಡು, ಅವು ನಿನಗ ಪ್ರಾರಬ್ಧ ಇಲ್ಲ ಅಂದ್ರೆ ಒದಗುದೇ ಇಲ್ಲ. ಆದ್ರೆ ಈದ್ ಮಾತ್ರ ಈ ವೃತ್ತ ಶ್ರವಣಾದಿಗಳನ್ನ ವೃತ್ತವನ್ನ ಪಾಲನೆ ಮಾಡಿದೆ ಅಂದ್ರೆ ಇದನ್ನ ನೀ ಹೊಂದೇ ತೀರ್ತಿ ಅಂತ. ಆನಂದದ ಅನುಭವ ಆಗೇ ಆಕೈತಿ ಅಂತ. ಶ್ರವಣ ಮನನ ನಿಧಿಧ್ಯಾಸನದೊಳಗೆ ನೀನ ತೊಡಗಿದೆ ಅಂದ್ರೆ, ನಿರಂತರವಾಗಿ ಈ ಅಭ್ಯಾಸದೊಳಗೆ ತೊಡಗಿದೆ ಅಂದ್ರೆ ಆರಾಮ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ ಐತಿ ಅಂತ. ನಾವು ಅದನ್ನ ಕಲ್ಪನೆ ಮಾಡ್ಕೊಂಡೇವು. ರಾಮ ಅಂತಂದ್ರೆ ಹೊರಗೆ ಅದಾನ, ಎಲ್ಲೂ ಅದಾನ, ಅವ ಆ ಯುಗದವ ಈ ಯುಗದವ ಅಂತ ಕಲ್ಪನೆ ಮಾಡ್ಕೊಂಡೇವು. ನಿನ್ನ ನಿಜ ಸ್ಥಿತಿ ಆರಾಮನ ಐತಿ. ಅವ ಯಾವುದೇ ವ್ಯಕ್ತಿ ಅಲ್ಲದು, ವ್ಯಕ್ತಿ ಅಲ್ಲದು. ರಾಮ್ ಅನ್ನೋದು ವ್ಯಕ್ತಿ ಅಲ್ಲದು. ಆರಾಮ್ ಅನ್ನೋದು ಅದು ಎಲ್ಲರ ಸ್ವರೂಪ. ಅದನ್ನ ಹೊಂದಲಿಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ ಐತಿ. ಆದ್ರೆ ಶುದ್ಧ ಅಂತಃಕರಣದೊಳಗೆ ಮಾತ್ರ ಅದು ಅನುಭವಕ್ಕೆ ಬರ್ತೈತಿ. ಅಂತ ಒಂದು ಅಂತಃಕರಣವನ್ನು ತಯಾರು ಮಾಡ್ಕೊಳೋದ ಮುಖ್ಯ ಐತಿ. ಬಹಳ ಬಹಳ ಪ್ರಯತ್ನ ಎದಕ್ಕೆ ಅಂತಂದ್ರೆ ಈ ಮಲಿನತ್ವವನ್ನು ತೊಳ್ಕೊಂಡಾಕ. ಯಾಕಂದ್ರೆ ಅನೇಕ ಜನ್ಮದ ಜಿಡ್ಡು ಕುಂತು ಬಿಟ್ಟೈತೆ ಅದಕ್ಕೆ. ಎಷ್ಟು ಜನ್ಮದೈತೋ ಹೇಳಲಿಕ್ಕೆ ಬರೋದಿಲ್ಲ. ಜಿಡ್ಡು ಅದನ್ನ ತಿಕ್ಕಿಲ್ಲ, ತೊಳೆದಿಲ್ಲ. ಅದನ್ನ ತಿಕ್ಕಿ ತೊಳೆದಾಗ ಅದ ಶುದ್ಧ ಆಕೈತಿ. ಆ ತಿಕ್ಕಿ ತೊಳ್ಯಾಕ ಏನ್ ಬೇಕಾಗೈತಿ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸ. ಇದ ನಿತ್ಯ ಕರ್ಮ ಮಾಡ್ತಾ ಹೋದ್ರೆ ಮಾತ್ರ ಆ ಭವಬಂಧನವನ್ನ ಕಳೆದ ಆರಾಮ ಸ್ಥಿತಿ ಒಳಗೆ ಉಳ್ಕೊಳ್ಳಿಕ್ ಸಾಧ್ಯ ಐತಿ. ಅದಕ್ಕಾಗಿ ನಿರಂತರ ಪ್ರಯತ್ನ. ಇದು ಒಂದ ಎರಡ ಜನಕ್ಕೆ ಆಕೈತಿ, ಒಂದ ಜನ್ಮಕ್ಕೆ ಆಕೈತಿ ಅಂತ ಇಲ್ಲ. ಎಷ್ಟು ಜನ್ಮದ ಅಜ್ಞಾನ ಐತೋ ಏನೋ ಐತಿ ನೋಡ್ರಿ. ಎಲ್ಲ ಕೇಳ್ತೇವು, ಹೇಳ್ತೇವು, ಕೇಳ್ತೇವು, ಅದರೊಳಗೆ ಇರ್ತೇವೆ ಅಂದ್ರೂ ಕೂಡ ಈ ದೇಹದ ಮೇಲಿನ ಮೋಹ, ವಿಷಯ ವಸ್ತುಗಳ ಮೇಲಿನ ಮೋಹ, ಆಸಕ್ತಿಯನ್ನು ಕಳ್ಕೊಳೋದಂದ್ರೆ ಬಹಳ ಕಠಿಣ ಐತಿ. ಹೌದಲ್ರಿ? ಅದಕ್ಕೆ ಆ ಮಹಾತ್ಮರು ಅನುಭವಗಳು
ಹೇಳಿದ್ದು. ಆಗದ ವರ ವಿವೇಕಿಗೆ ಭೂತಾದಿ ಪ್ರತಿಬಂಧಕಗಳನ್ನು ನೀಗದೆ ಅಂತ. ಎಷ್ಟು ಕಠಿಣ ಐತ್ ನೋಡ್ರಿ ಇದು. ಎಂತ ವರ ವಿವೇಕಿ ಅದನಂದ್ರೂ ಕೂಡ ಇದು ಆಗುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆ ವರ ವಿವೇಕವನ್ನ ಅಂತ ಸಂದರ್ಭದೊಳಗೆ ಬಳಕೆ ಮಾಡಿಕೊಳ್ಳಿಲ್ಲ ಅಂದ್ರೆ ಆ ವಿವೇಕ ಇದ್ರೂ ಕೂಡ ವ್ಯರ್ಥ. ಅದಕ್ಕೆ ಆ ವಿವೇಕವನ್ನ ಸದಾ ನಾವು ಜಾಗೃತ ಸ್ಥಿತಿ ಒಳಗೆ ಇಟ್ಕೊಂಡ ಮಾತ್ರ ಅದು ಅವಾಗ ಕಾರ್ಯರೂಪಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಏನಾಗುತ್ತ ಅಂದ್ರೆ ಅವಾಗ ಮಾಯೆ ಅನ್ನೋದು ಆವರಣ ಆಗಿಬಿಡ್ತೈತಿ. ಆವರಣ ಆದ ದುಃಖ ಬಂದು ಬಿಡ್ತೈತಿ. ಮತ್ತ ಸಾಮಾನ್ಯರಂತೆ ನಾವು ವ್ಯವಹಾರ ಚಾಲು ಆಗ್ತೈತಿ. ಅದಕ್ಕೆ ಸತತ ಈ ಅಭ್ಯಾಸದೊಳಗೆ ತೊಡಗಬೇಕಾಯ್ತು. ಮನುಷ್ಯ ಜನ್ಮ ಬಂದಿದ್ದ ಅದ್ರ ಸಲುವಾಗಿ. ಮತ್ತದಕ್ಕೂ ಇಲ್ಲ. ಮತ್ತೇನಾರ ಇವು ಎಲ್ಲ ಬಿಡ್ಬೇಕನ್ರಿ ಹಂಗಾರ ಅಂತಂದ್ರೆ ಅವ್ನು ಬಿಡ್ತಿ ಯಾಕೆ? ನಿನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನು ಬಂದಾವ ಅದ್ರೊಳಗೆ ಇರೋ ಆಸಕ್ತಿಯನ್ನು ಇಟ್ಕೋಬೇಡ ಅಂತ ಹೇಳ್ತಾರೆ. ಪ್ರಾರಬ್ಧಕ್ಕೆ ಅನುಸಾರವಾಗಿ ಹಂಗೈತಿ ನಡೀಲಿ. ಅದ ಪ್ರಾರಬ್ಧದ ಮೇಲೆ ಹಾಕ ನಿನ್ನ ಜೀವನ ಯಾತ್ರೆಯನ್ನ ಧೈರ್ಯವನ್ನ ಅವಲಂಬನ ಆಗಿ ನೀನು ಇದನ್ನ ಸಾಧಿಸು ಅಂತ ಹೇಳ. ಬಾಳೆ ಮಾಡಬಾರ್ದನೋ ಇದು ಲೌಕಿಕ ವ್ಯವಹಾರ ಮತ್ತು ಶರೀರಕ್ಕೆ ಊಟ ಉಪಚಾರ ಮತ್ತು ಅದಕ್ಕಾಗಿ ಬೇಕಲ್ಲ ಇವೆಲ್ಲ ಮಾಡೋದನ್ನ ಅದನ್ನ ಕರ್ತವ್ಯ ಅಂತ ಮಾಡು, ಪಾಲನೆ ಮಾಡು, ಪೋಷಣೆ ಮಾಡು. ಆದ್ರೆ ಆಸಕ್ತಿಯನ್ನು ತಾಳ್ಬೇಡ, ಅದ್ರೊಳಗೆ ಮೋಹನ ಇಟ್ಕೋಬೇಡದು. ಯಾಕಂದ್ರೆ ಮೋಹನ ನಿನ್ನ ದುಃಖಕ್ಕೆ ಕಾರಣ ಆಗೈತಿ. ಮಮಕಾರದಿಂದ ಇತರ ಮಿಕ್ಕಿನ ಬಂಧನ ಮನುಂಟೆ ಅಂತ ಹೇಳಿ ಅಂತ ಮೋಹವನ್ನು ಇಟ್ಕೊಂಡು ನಾವು ಈ ಸುಖವನ್ನು ಹೊಂತೇನೆ ಅಂದ್ರೆ ಎಂದೂ ಸಾಧ್ಯ ಇಲ್ಲ. ಆ ಮೋಹನ ಅಳದಾಗ ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯ. ಮೋಹನ ನಮ್ಮ ದುಃಖಕ್ಕೆ ಕಾರಣ ಆಗಿದೆ. ಆರಾಮದ ಅನುಭವ ಯಾಕಾಗವಲ್ಲ ಅಂದ್ರೆ ಮೋಹಕ್ಕಾಗಿ. ಆ ಮೋಹ ಹೋಗೋದು ಬಹಳ ಕಠಿಣ ಐತಿ. ಯಾಕಂದ್ರೆ ಒಂದೇ ಎರಡು ಜನ್ಮದ ಇದು ಬಂದಿಲ್ಲ. ಅನೇಕ ಜನ್ಮದೊಳಗೆ ಈ ವಿಷಯ ವಸ್ತುಗಳ ಸಂಪರ್ಕ, ದೇಹ ವಾಸನೆಗಳು ಹಂಗ ಉಳ್ದಾವಂತನ ಅದು ಏನಾಗೈತಿ ಅಂದ್ರೆ ಗಟ್ಟಿ ಹಾಕೊಂತ ಬಂದೈತಿ. ಅದನ್ನು ಇಲ್ಲಿ ವಿಚಾರದಿಂದ ವಿವೇಕದಿಂದ ಅದನ್ನು ನಾಶ ಮಾಡ್ಕೋಬೇಕು. ಆ ಮೋಹನ ಕಳ್ಕೊಂಡ ಮಾತ್ರ ಆರಾಮ ಸ್ಥಿತಿಯನ್ನು ಹೊಂದ್ಲಿಕ್ಕೆ ಸಾಧ್ಯ ಐತಿ. ಇಲ್ಲ ಅಂದ್ರೆ ಮನುಷ್ಯ ಜನ್ಮ ಬಂದದ್ದು ವ್ಯರ್ಥ. ಮತ್ತೆ ಏನಾಕೈತಿ ಅಂದ್ರೆ ಮುಂದೆ ಏನೇನು ಬರ್ತಾವು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಅಂತಂತ ಕರ್ಮಗಳನ್ನು ನಾವು ಮಾಡ್ತೇವೆ, ಅಂತಂತ ಜನ್ಮಗಳು ಬರ್ತಾವ. ಅದಕ್ಕೆ ನಮ್ಮ ಯಾವ ದೋಷಗಳದಾವ ಅನ್ನೋದು ತಿಳಿದು ನಾವ ನೋಡಿ ಅವನ ಕೈ ಬಿಡ್ಬೇಕಾಗಿ. ಶರೀರದೊಳ ದೋಷ ಅದಾವು, ವಾಣಿ ಒಳ ದೋಷ ಅದಾವು, ಮನಸ್ಸಿನೊಳ ದೋಷ ಅದಾವು. ಆ ದೋಷಗಳನ್ನ ಇಟ್ಕೊಂಡು ನಾವು ಸುಖಿ ಆಗ್ಬೇಕಂತಂದ್ರೆ ಯಾವಾಗ ಸಾಧ್ಯ ಐತಿ? ಆಗುದಿಲ್ಲ. ಅದಕ್ಕೆ ಆ ದೋಷಗಳನ್ನ ಕಳ್ಕೊಳಕ ನಾವು ಪ್ರಯತ್ನ ಮಾಡ್ಬೇಕಾಗೈತಿ. ಅದಕ್ಕೆ ತಪಸ್ಸಂದ್ರ ದೋಷಗಳನ್ನ ಕಳ್ಕೊಳೋದಕ್ಕೆ ತಪಸ್ಸಂತಂದ್ರ. ಅದನ್ನ ಹೆಂಗೆ ಕಳ್ಕೊ ಅಂತಂದ್ರೆ ಒಳ್ಳೆ ಗುಣಗಳಿಂದ ತಿಳಿದು ನೋಡಿ ಅವನು ಕಳ್ಕೊ ಅಂತ. ಮಾಡಲಿಲ್ಲವೇ ತಪವು ಮಾಡಲಿಲ್ಲವೇ ಸುಗುಣದೊಡನೆ ನೋಡಿ ತ್ರಿವಿಧ ಕರ್ಣದಲ್ಲಿ. ಒಳ್ಳೆಯ ಗುಣಗಳಿಂದ ಕೂಡ್ಕೊಂಡು ಮೂರು ಶರೀರ, ವಾಣಿ, ಮನಸ್ಸಿನೊಳಗಿರುವಂಥ ದೋಷಗಳನ್ನು ಕಳ್ಕೊಂಡ ಮಾತ್ರ ಅಂತರ ಆರಾಮ ಸ್ಥಿತಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ. ಅದು ಐತೈತಿ, ಯಾವಾಗ್ಲೂ ಐತೈತಿ, ಆರಾಮ ಸ್ಥಿತಿ ಐತೈತಿ, ಇಲ್ದಂಗ ಅನ್ಸೈತಿ ಅಷ್ಟೇ. ಯಾಕೆ ಇಲ್ದಂಗ ಅನ್ಸೈತಿ ಅಂದ್ರೆ ಈ ಅಜ್ಞಾನ ಆವರಣದ. ಅಜ್ಞಾನ ಆವರಣ ಹೋಯ್ತಂದ್ರೆ ಐತೈತಿ. ಹಾಗೆ ಆ ಜೊಂಡ ಕಟ್ಟಿದಂತ ಇದ್ರೊಳಗೆ ಬಾವಿ ಒಳಗೆ ನೀರು ಇಲ್ದಂಗ ಅನಸ್ತೈತಿ. ಕರೆ ಆ ನೀರ್ ಅದಾವಲ್ಲಿ. ಜೊಂಡ ಕಟ್ಟೈತಿ, ನೀರು ಕಾಣೋಲ್ಲ. ಆ ಜೊಂಡ ಸರಿಸಿದಾಗ ನೀರು ಐತೆ. ಹಾಗೆ ಈ ಅಜ್ಞಾನ ಆವರಣದಿಂದ ದುಃಖ ಆಗತೈತಿ. ಅಜ್ಞಾನ ಆವರಣಗಳನ್ನು ಕಳ್ಕೊಂಡಿವಂದ್ರೆ ದುಃಖ ಇಲ್ಲ. ಈ ಅಜ್ಞಾನ ಆವರಣಗಳನ್ನು ಕಳ್ಕೊಳ್ಳಿಕ್ಕೆ ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕವಾಗಿ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಾಗ ನಾನೇ ಆ ಸಚ್ಚಿದಾನಂದ ಸ್ವರೂಪನದೇನೆ, ಬ್ರಹ್ಮವಸ್ತುನೇ ನಾನಂದನೆ, ನನಗನ್ಯವಾಗಿ ಯಾವ ಬ್ರಹ್ಮವಸ್ತುನೂ ಇಲ್ಲ, ಯಾವ ದೇವರೂ ಇಲ್ಲ. ಇವೆಲ್ಲವೂ ಕಲ್ಪನೆ. ದೇವರನ್ನೋದು ಕೂಡ ಕಲ್ಪನೆನ. ತಾನು ದೇವರು ಅನ್ನೋದು ದೇವ್ರ ಅಲ್ಲ ಅನ್ನೋದು ಮಹಾಪಾಪ ಅಂತ ರಾಮತೀರ್ಥರು ಹೇಳಿದ್ದೈತಿ. ಅದನ್ನು ವಿಚಾರ ಮಾಡುವಲ್ಲಿ ದೇಹ ತಾನನ್ನೋದು ಕೂಡ ಮಹಾಪಾಪನ. ನಾನು ಈ ಶರೀರ ಅನ್ನೋದು ಕೂಡ ಮಹಾಪಾಪನ. ಹೌದು, ಶರೀರ ನೀನನ್ನು ಹಂಗಾರ ವಿಚಾರ ಮಾಡಿ ನೋಡಿದ್ರೆ
ಶರೀರ ಎಷ್ಟೊತ್ತನ ಇರ್ತೀನಿ ನೀನು ಈ ಶರೀರ ಕೂಡ ಒಡನಾಟ ಒಂದ್ ಅವಸ್ಥೆ ಒಳಗೆ ಮಾತ್ರ. ಕನಸಿನೊಳಗೆ ಈ ಶರೀರದ ಕೂಡ ಒಡನಾಟ ಇಲ್ಲ. ನಿದ್ದೆ ಒಳಗೆ ಐತನೋ ಈ ಶರೀರ ಇಲ್ಲ. ಹಂಗಾರೆ ಶರೀರ ನೀನಂತ ಹೆಂಗ್ ಹಿಡ್ಕೊಂಡಿದ್ದಾನ ವಿಚಾರ ಮಾಡಿ ನೋಡು. ಶರೀರ ನೀನ್ ಅಲ್ಲ ಅನ್ನೋದು ತಿಳ್ಕೊ. ಇದು ಶರೀರ ನಾನ್ ಅನ್ನೋದು ದೊಡ್ಡ ಪಾಪ. ಇದ ದುಃಖಕ್ಕೆ ಕಾರಣ ಆಗೈತಿ. ಶರೀರ ಭಾವ ಅಳಿ ದುಃಖದ ಕೇಡು ಅವಾಗ ಆಕೈತಿ ಅಂತ. ಎಲ್ಲಿವರೆಗೂ ಶರೀರ ಭಾವ ಇರ್ತೈತಿ ಅಲ್ಲಿವರೆಗೂ ದುಃಖ. ಹೌದಲ್? ಅಲ್ಲಿ ನೋಸ್ತೈತಿ ಇಲ್ಲಿ ನೋಸ್ತೈತಿ ಇದ ಚಾಲು. ನಿದ್ದೆ ಒಳಗಿದೆಲ್ಲ ಎಲ್ಲಿತ್ತು? ನೋಸ್ತೈತಿ ಅಂತ ಹಿಡ್ಕೊಂಡಿವಂತ ನಿದ್ದೆ ಹತ್ತಲ್ದ. ಆ ಶರೀರ ಭಾವವನ್ನು ಬಿಟ್ಟು ಅಂದ್ರೆ ನೋಸೋದು ಇಲ್ಲ, ಏನೂ ಇಲ್ಲ. ಇದನ್ನ ನಾವು ಮಾಡ್ಕೋಬೇಕಾಯ್ತಿ. ಶರೀರ ನಾನಲ್ಲ ಅಂತ ತಿಳ್ಕೊಂಡು ಇದನ್ನ ದೋಷವನ್ನು ಕಂಡು ಇದ್ರ ಮ್ಯಾಲಿನ ಮೋಹನ ತ್ಯಾಗ ಮಾಡಿದಾಗ ಅವಾಗ ಆರಾಮ ಸ್ಥಿತಿ ಐತೆ. ಅದು ಪ್ರತಿಯೊಬ್ಬರ ಅನುಭವ. ಆ ಸ್ಥಿತಿ ಪ್ರತಿಯೊಬ್ಬರದು ಐತಿ. ಅದಕ್ಕೆ ಅದನ್ನು ಹೊಂದಬೇಕಾಗೈತಿ. ಅದನ್ನ ಹೊಂದಬೇಕಂದ್ರೆ ನಿರಂತರ ನಾವು ಪ್ರಯತ್ನ ಮಾಡೋದ್ರಿಂದ ಮಾತ್ರ ಸಾಧ್ಯ ಐತಿ. ಅದಕ್ಕೆ ನಾವು ಹೆಚ್ಚೆಚ್ಚು ಇದಕ್ಕಾಗಿ ವೇಳೆಯನ್ನು ಮೀಸಲಿಟ್ಟು ಆ ಸ್ಥಿತಿಯನ್ನು ನಾವು ಮುಟ್ಟೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಈಗ 2 ನಿಮಿಷ ಮೌನ. ಮೌನ ಸಮಾಪ್ತಿ. ಸಕಲ ಸಾಧು ಸಂಸ್ಕಾರ ನಾಳೆ ಬೆಳಗ್ಗೆ ಅಪೋರ ಸನ್ನಿಧಾನದಲ್ಲಿ ಬೆಳಗಿನ ಪ್ರವಚನ ಬೆಳಗ್ಗೆ 6 ಇರ್ತದೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಮೊದಲ ಪರಸ್ಪರದಿಂದ ಬಂದಂಥವರಿಗೆ ಮತ್ತು ತಾಯಂದರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಆಮೇಲೆ ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ